ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮಾರ್ಚ್ 2. ಇಂದು ನಾವು ಸಾಧಾರಣ ಕಾಲದ 8ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ಶುಭ ಸಂದೇಶ ಲೂಕ 6:39-45. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರ ಅನುಯಾಯಿಗಳು, ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರು ಯಾವ ರೀತಿಯ ಜೀವನವನ್ನು ಮಾಡಬೇಕು ಎಂದು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ನಮಗೆಲ್ಲರಿಗೂ ತಿಳಿದಿದೆ, ಒಂದು ಆರಿರುವಂತಹ ಮೇಣದ ಬತ್ತಿಯಿಂದ ನಾವು ಇನ್ನೊಂದು ಮೇಣದ ಬತ್ತಿಗೆ ಬೆಳಕನ್ನು ನೀಡಲು ಆಗುವುದಿಲ್ಲ. ಅದೇ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಿದ್ದಾರೆ, ಕುರುಡನಾಗಿರುವಂತಹ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ಕುರುಡನಿಗೆ ಹಾದಿಯನ್ನು ತೋರಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಅವನೇನಾದರೂ ಹಾದಿಯನ್ನು ತೋರಿಸುತ್ತಾ ಮುಂದೆ ನಡೆದರೆ ಅವರಿಬ್ಬರೂ ಸಹ ಎಲ್ಲಾದರೂ ಎಡವಿ ಬೀಳುತ್ತಾರೆ. ಅದೇ ರೀತಿಯಲ್ಲಿ ನಾವು ಸಹ ಅರಿಯದೆ ಯಾರನ್ನೂ ಸಹ ಒಂದು ಹಾದಿಯನ್ನು ತೋರಿಸಿ ಅವರನ್ನು ಮುನ್ನಡೆಸಬಾರದು. ಪ್ರಿಯರೇ, ಮೊದಲನೇದಾಗಿ ನಮಗೆ ಬೇಕಾಗಿರುವುದು ಜ್ಞಾನ. ಆ ಜ್ಞಾನ ನಮ್ಮಲ್ಲಿದ್ದರೆ ಮಾತ್ರ ನಾವು ಇತರರಿಗೆ ಕೊಡಲು ಸಾಧ್ಯ. ಆದ್ದರಿಂದ ಮೊದಲನೇದಾಗಿ ನಾವು ಪಠನೆ ಮಾಡಬೇಕು. ಪ್ರಭು ಯೇಸು ಕ್ರಿಸ್ತರ ಕುರಿತು, ಶುಭ ಸಂದೇಶದ ಕುರಿತು ನಾವು ಪಠಿಸಬೇಕು ಹಾಗೂ ಪ್ರಭು ಯೇಸು ಕ್ರಿಸ್ತರನ್ನು ಅನುಭವಿಸಿದ ನಂತರ ಆ ಜ್ಞಾನವನ್ನು ನಾವು ಇತರರಿಗೆ ಕೊಡಬೇಕು. ಇನ್ನೊಂದು ಮಾತು ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಹೇಳುತ್ತಾರೆ, ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ಕಾಣಲಾರದ ನೀನು ತಮ್ಮ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ತನ್ನ ಸಹೋದರನಿಗೆ ಹೇಗೆ ಹೇಳಬಲ್ಲೆ ಎಂದು ಕೇಳುತ್ತಾರೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲೇ ನಾವು ಹಲವಾರು ರೀತಿಯ ತಪ್ಪುಗಳನ್ನು ಮಾಡುತ್ತಿರುವಾಗ, ನಾವೇ ಒಂದು ಕೆಟ್ಟ ದಾರಿಯಲ್ಲಿ ನಡೆಯುತ್ತಿರುವಾಗ ಹೇಗೆ ನಾವು ನಮ್ಮ ಸಹೋದರ ಸಹೋದರಿಯರಿಗೆ, ಇತರರಿಗೆ ನೀನು ಮಾಡುತ್ತಿರುವುದು ತಪ್ಪು, ನೀನು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿಲ್ಲ, ನೀನು ನಿನ್ನ ಕುಟುಂಬದವರು ಈ ರೀತಿಯ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಎಂದು ನಾನು ಹೇಗೆ ಅವರಿಗೆ ಕೈ ತೋರಿಸಿ ಹೇಳಲಿ? ಹೌದು ಪ್ರಿಯರೇ, ನಾವು ಹಲವಾರು ಬಾರಿ ಈ ರೀತಿಯ ಕೆಟ್ಟ ಜೀವನವನ್ನು ನಡೆಸುತ್ತೇವೆ. ನಮ್ಮ ಜೀವನದಲ್ಲೇ ನಮ್ಮ ಕುಟುಂಬದಲ್ಲೇ ಹಲವಾರು ತಪ್ಪುಗಳು ನಡೆಯುತ್ತಿದ್ದರು ನಾವು ಇತರರನ್ನು ಸರಿಪಡಿಸಲು ಮುಂದೆ ಹೋಗುತ್ತೇವೆ. ಇದಕ್ಕೆ ಒಂದೇ ಒಂದು ಕಾರಣ, ನಮ್ಮಲ್ಲಿರುವಂತಹ ಅಹಂಕಾರ, ನಮ್ಮಲ್ಲಿರುವಂತಹ ಅಜ್ಞಾನ, ನಾನು ಮಾಡಿದ್ದು ಸರಿ, ನಾನು ನಡೆದಿದ್ದೇ ಸರಿ ಎಂಬಂತಹ ಅಹಂಭಾವ. ಪ್ರಿಯರೇ, ಇದರಿಂದ ನಾವು ಮುಕ್ತರಾಗಬೇಕು. ನಾವು ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರ ಕಡೆ ತಿರುಗಿ ಪ್ರಭುವಿನ ಜ್ಞಾನವನ್ನು ಪಡೆಯಬೇಕು, ಪ್ರಭುವನ್ನು ಅನುಭವಿಸಬೇಕು ಹಾಗೂ ಮೊದಲು ನಮ್ಮ ಜೀವನವನ್ನು ನಾವು ಸರಿಪಡಿಸಿಕೊಂಡು ತದನಂತರವೇ ನಾವು ಇತರರಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಜೀವನವನ್ನು ಸಹ ಪರಿವರ್ತಿಸಲು ನಾವು ಪ್ರಯತ್ನಿಸಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.